ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿಗೆಯಿಂದ ಹೊಡೆದು ಹಾನಿ. ಗಣರಾಜ್ಯೋತ್ಸವದಂದು ಇಲ್ಲಿನ ಹೆರಿಟೇಜ್ ಸ್ಟ್ರೀಟ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಳೆತ್ತರದ ಪ್ರತಿಮೆಯ ಮೇಲೆ ವ್ಯಕ್ತಿಯೊಬ್ಬ ಹತ್ತಿ ಸುತ್ತಿಗೆಯಿಂದ ಹೊಡೆದು ಪಕ್ಕದಲ್ಲಿ ಇರಿಸಲಾಗಿದ್ದ ಸಂವಿಧಾನ ಪುಸ್ತಕದ ಶಿಲ್ಪವನ್ನು ಹಾನಿಗೊಳಿಸಿದ್ದಾರೆ. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಪೂಜಿಸಲ್ಪಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ವಿಸ್ತರಣಾ ಏಣಿಯನ್ನು ಸ್ಥಾಪಿಸಲಾಗಿತ್ತು. ಆರೋಪಿ ಮೊಗಾದ ಆಕಾಶದೀಪ್ ಸಿಂಗ್ ಪ್ರತಿಮೆಯನ್ನು ಹತ್ತಿ ಅದರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದನು. ಸ್ಮಾರಕದ ಪ್ರಮುಖ ಭಾಗವಾದ ಸಂವಿಧಾನದ ಪುಸ್ತಕದ ಶಿಲ್ಪಕ್ಕೂ ಅವನು ಗಮನಾರ್ಹ ಹಾನಿಯನ್ನು ಉಂಟು ಮಾಡಿದ್ದಾನೆ. ಘಟನೆಯ ಸಮಯದಲ್ಲಿ ಹೆರಿಟೇಜ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ಜನಸಂದಣಿ ಇತ್ತು. ದಾರಿ ಹೋಕರು ಅವನನ್ನು ಕೆಳಗೆ ಬರಲು ಒತ್ತಾಯಿಸಿದರು. ಆರಂಭದಲ್ಲಿ ಸಿಂಗ್ ಜನಸಮೂಹದೊಂದಿಗೆ ವಾಗ್ವಾದ ನಡೆಸಿದರು, ಆದರೆ ಅಂತಿಮವಾಗಿ ಅವನು ಅದನ್ನು ಪಾಲಿಸಿ ಸುತ್ತಿಗೆಯಿಂದ ಬೀಳಿಸಿದನು. ಅವನನ್ನು ಭದ್ರತಾ ಸಿಬ್ಬಂದಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಸಿಂಗ್ ಸುತ್ತಿಗೆಯನ್ನು ಹೇಗೆ ಪಡೆದರು ಅಥವಾ ಅವನ ಉದ್ದೇಶಗಳು ಏನೆಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಅವರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ಯುತ್ತಿದ್ದಾಗ ಗುಂಪಿನಲ್ಲಿದ್ದ ಎಲ್ಲರೂ ಥಳಿಸಿದರು. ಇದರಿಂದಾಗಿ ಭದ್ರತಾ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಅಧಿಕಾರಿಗಳಿಗೆ ಸುರಕ್ಷಿತವಾಗಿ ವರ್ಗಾಯಿಸುವಂತೆ ಸೂಚಿಸಿದರು.